ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಮಾವಿನಕಾಯಿನ ಬಳಸಿಬಿಟ್ಟು ಮಾಡುವಂತಹ ಸೂಪನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಇದು ಬಹಳನೇ ಹೆಲ್ದಿಯಾದಂತಹ ರೆಸಿಪಿ. ಇದು ಎಲ್ಲ ರೀತಿಯಾದಂತಹ ತರಕಾರಿಯನ್ನು ಕೂಡ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಮತ್ತು ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಾದರೂ ಸೇವನೆ ಮಾಡಬಹುದು. ವಿಶೇಷವಾಗಿ ಮಾವಿನಕಾಯಿ ಸೀಸನಲ್ಲಿ ಮಾಡುವಂತಹ ಈ ರೆಸಿಪಿಯನ್ನು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ಸೂಪ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕಾಗಿ ನಾನು ತಗೊಂಡಿರುವಂತಹ ತರಕಾರಿಗಳನ್ನೆಲ್ಲ ಒಂದ್ಸಲಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಹುಳಿಯಾಗಿರುವಂತಹ 2 ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಆಮೇಲೆ 1-2 ಕ್ಯಾರೆಟ್, 1 ಹಾಕಿದರೆ ಸಾಕಾಗುತ್ತೆ. ಮತ್ತು ಬೆಲ್ ಪೆಪ್ಪರನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. 1 ಈರುಳ್ಳಿ, ಹಸಿಮೆಣಸು ಮತ್ತು ಜೋಳವನ್ನು ತಗೊಂಡಿದ್ದೀನಿ. ಮತ್ತು ಇದೊಂದು ಪೈನಾಪಲ್, ವಿಶೇಷವಾಗಿ ಇದನ್ನು ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು 1 ಡ್ರಮ್ ಸ್ಟಿಕ್ಕನ್ನು ತಗೊಂಡಿದ್ದೀನಿ, ಅಂದರೆ ನುಗ್ಗೆಕಾಯಿಯನ್ನು. ಇದನ್ನು ಹಾಕೋದ್ರಿಂದ ಬಹಳನೇ ಟೇಸ್ಟಿಯಾಗಿರುತ್ತೆ. ಇನ್ನು ಮೊದಲಿಗೆ ನಾವೀಗ ಮಾವಿನಕಾಯಿಯನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದರ ಜೊತೆಗೇ ನಾವೀಗ ನುಗ್ಗೆಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗಿಲ್ಲ, ಕಟ್ ಮಾಡಿ ಆಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಬಾಕಿ ಎಲ್ಲ ತರಕಾರಿಗಳನ್ನು, ಅಂದರೆ ಕ್ಯಾಪ್ಸಿಕಮ್ ಆಗಿರ್ಬೋದು ಅಥವಾ ಕ್ಯಾರೆಟ್, ಈರುಳ್ಳಿ ಇವೆಲ್ಲವನ್ನು ಹೆಚ್ಚಬೇಕು. ಸಣ್ಣದಾಗಿ ಹೆಚ್ಕೊಂಡು ತಂದಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಅದರೊಟ್ಟಿಗೆ. ಪೈನಾಪಲನ್ನು ನೋಡ್ಬೋದು ನೀವೀಗ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನಕಾಯನ್ನು ಕೂಡ ಹಾಗೆಯೇ. ಕ್ಯಾರೆಟ್ ಕೂಡ ತುಂಬ ಸಣ್ಣದಾಗಿ ಹೆಚ್ಕೊಳ್ಬೇಕು. ಇವೆಲ್ಲವನ್ನು ಒಂದು ಸೈಡಲ್ಲಿ ಇಡೋಣ. ಈಗ ನಾವು ಸ್ಟವ್ ಮೇಲೆ ಇಟ್ಟಂತಹ ಮಾವಿನಕಾಯಿ ಮತ್ತು ನುಗ್ಗೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಇನ್ನು ಈ ಪಾತ್ರೆಯಿಂದ ಮಾವಿನಕಾಯಿಯನ್ನು ಬೇರೆ ಮಾಡಿಬಿಟ್ಟು ನುಗ್ಗೆಕಾಯಿಯನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದರ ಜ್ಯೂಸನ್ನು ತಕ್ಕೊಳ್ಬೇಕು. ಅಥವಾ ಅದರ ಪಲ್ಪೆಲ್ಲ ಇದೆಯಲ್ಲ, ಅದರ ಒಳಗಡೆ ಇರುವಂತಹ ಪಲ್ಪನ್ನು ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು. ಸಣ್ಣ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಇನ್ನೀಗ ಅದಕ್ಕೆ ಬೆಂದಿರುವಂತಹ ನುಗ್ಗೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿಯನ್ನು ಹಾಕಿ ಆದ ನಂತರ ನಾವು ಅದರಲ್ಲೇ ಬೆಂದಿರುವಂತಹ ನೀರಿದೆಯಲ್ಲ ಅದನ್ನೇ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಹಾಕಿದರೆ ಸಾಕು, 1/4 ಲೋಟ ಆಗುವಷ್ಟು. ಇನ್ನೀಗ ನೋಡಿ, 1 ರೌಂಡ್ ಅಷ್ಟೇ ಪಲ್ಸ್ ಮೋಡಲ್ಲಿ ಇಟ್ಟು ನಾವು ಗ್ರೈಂಡ್ ಮಾಡಿದರೆ ಸಾಕು. ಇದನ್ನು ಇನ್ನೂ ಸ್ಟ್ರೈನರಲ್ಲಿ ಹಾಕಿ ಶೋಧಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದರ ರಸವನ್ನೆಲ್ಲ ತೆಕ್ಕೊಳ್ಳೋಣ. ನುಗ್ಗೆಕಾಯಿಯನ್ನು ರಸವನ್ನೆಲ್ಲ ಹಿಂಡಿ ಆದ ನಂತರ ಆ ಪಾತ್ರೆಯನ್ನು ಕೂಡ ಒಂದು ಸೈಡಲ್ಲಿ ಇಟ್ಟಿರೋಣ. ಈಗ ಇನ್ನು ಬೆಂದಿರುವ ಮಾವಿನಕಾಯಿಯಿಂದ ಸಿಪ್ಪೆಯನ್ನೆಲ್ಲ ತೆಗೆದು ಅದರ ರಸವನ್ನು ಕೂಡ ನಾವು ತಗೊಳ್ಬೇಕಾಗತ್ತೆ. ಅಥವಾ ಅದರ ಪಲ್ಪನ್ನು ನಾವು ಕಿವುಚಿ ತೆಗಿಬೇಕು. ಸಿಪ್ಪೆ ನೋಡ್ತಿರ್ಬೋದು ನೀವೀಗ, ಸರಿಯಾಗಿ ಬೆಂದಿರಬೇಕು ಅದು. ಆವಾಗ ಮಾತ್ರ ನಿಮಗೆ ಈ ಥರ ಸಿಪ್ಪೆಯನ್ನು ಬೇರೆ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಈಗ 2 ಮಾವಿನಕಾಯಿದು ಕೂಡ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡಿದ್ದೀನಿ. ಇನ್ನು ಒಂದು ಪಾತ್ರೆಗೆ ಹಾಕಿ ಆದ ನಂತರ ಅದಕ್ಕೆ ಈಗ ಅದು ಮುಳುಗುವಷ್ಟು ಹಾಕೋದು ಬೇಡ, ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕ್ಕೊಂಡು ಅದರ ರಸವನ್ನೆಲ್ಲ ಕಿವುಚಿ ತಗೊಳ್ಳೋಣ. ಈಗ ಸ್ವಲ್ಪ ಬಿಸಿಯಾಗೇ ಇರುತ್ತೆ, ಬಟ್ ತಣ್ಣೀರಲ್ಲಿ ಹಾಕಿದಾಗ ಅದರ ಬಿಸಿಯ ಅಂಶ ಕೂಡ ಅದರಲ್ಲಿ ಹೊರಟೋಗುತ್ತೆ. ಇನ್ನು 2 ಮಾವಿನಕಾಯಿನ ಕೂಡ ಈ ಥರ ರಸವನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು ನೀರಲ್ಲೆಲ್ಲ. ಹಿಂಡಿ ಆದ ನಂತರ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು, ಈಗ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತಂದಿದ್ದೀನಿ. ಇವು ಎರಡನ್ನು ಕೂಡ ಒಂದು ಸೈಡಲ್ಲಿ ಇಟ್ಟಿರೋಣ. ನುಗ್ಗೆಕಾಯಿದು ರಸ ಮತ್ತು ಮಾವಿನಕಾಯಿ ಪಲ್ಪಿನ ರಸ ಕೂಡ ಸೈಡಲ್ಲಿ ಇರಲಿ. ಇನ್ನೀಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆಯನ್ನು ಹಾಕಿ ಆದ ನಂತರ ಅದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿರುವುದನ್ನು ಹಾಕ್ಕೊಳ್ಬೇಕು ಮೊದಲಿಗೆ. ಇನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ, ಅದರ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಬೇಕು. ಬೆಣ್ಣೆಯನ್ನೇ ಹಾಕ್ಕೊಳ್ಬೇಕಾಗತ್ತೆ, ಅಥವಾ ನೀವು ಇದಕ್ಕೆ ಆಲಿವ್ ಆಯಿಲನ್ನಾದರೂ ಹಾಕ್ಕೊಳ್ಬೋದು. ಈಗ ಅದರ ನಂತರ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ.
ಮತ್ತು ಒಂದು ನಿಮಗೆ ಖಾರಕ್ಕೆ ಹಸಿಮೆಣಸಿನಕಾಯನ್ನು ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಳ್ಬೇಕು. ಇವಿಷ್ಟನ್ನು ಹಾಕಿ ಬಾಡಿಸ್ಕೊಳ್ಳೋಣ ಒಮ್ಮೆ. ಇನ್ನು ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವುದನ್ನು. ಇದನ್ನು ಹಾಕೋದ್ರಿಂದ ಹೆಲ್ತಿಗಂತೂ ಬಹಳನೇ ಒಳ್ಳೆಯದು. ಇನ್ನೀಗ ಒಂದು ಸ್ವಲ್ಪ ಹೊತ್ತು ಮಗಚಬೇಕು. ಆಮೇಲೆ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಬರಬೇಕು. ನಾನಿಲ್ಲಿ ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿದಂಥದ್ದು. ಆಮೇಲೆ ಇದಕ್ಕೆ ಪೈನಾಪಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಿಹಿಗೆ ಒಂದು ಸ್ವಲ್ಪ ಒಳ್ಳೆಯದಾಗತ್ತೆ ಅಂತ ಪೈನಾಪಲನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅಥವಾ ಅದರ ಬದಲಿಗೆ ನೀವು ಯಾವುದೇ ರೀತಿಯಾದಂತಹ ಬೀನ್ಸ್ ಆಗಿರಬಹುದು, ಮತ್ತು ಕ್ಯಾಬೇಜು, ಹೂಕೋಸು ಯಾವುದನ್ನು ಕೂಡ ಹಾಕ್ಕೊಳ್ಬೋದು. ಈಗ ಬೆಲ್ ಪೆಪ್ಪರನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥದ್ದು. ಮತ್ತು ಹಸಿ ಜೋಳವನ್ನು ಹಾಕ್ಕೊಳ್ಬೇಕು. ಫ್ರೆಶ್ ಆಗಿರುವಂಥ ಜೋಳ ಸಿಕ್ಕಿದರೆ ಹಾಕ್ಕೊಳ್ಳಿ. ಇವೆಲ್ಲವನ್ನು ಹಾಕೋದ್ರಿಂದ ಸೂಪಿನ ಟೇಸ್ಟ್ ಅಂತೂ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಇಷ್ಟನ್ನು ಹಾಕಿ ಆದ ನಂತರ ಒಮ್ಮೆ ಕೈಯಾಡಿಸ್ಬೇಕು. ಚೆನ್ನಾಗಿ ಮಗುಚಿ ಆದ ನಂತರ ಇನ್ನು ಇದಕ್ಕೆ ಹಾಕುವಂತಹ ಮಸಾಲೆಗಳನ್ನೆಲ್ಲ ಒಂದ್ಸಲಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ತಗೊಂಡಿರುವಂಥದ್ದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವು ಮೂರನ್ನು ಹಾಕಿ ಆದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಗುಚಬೇಕು. ಮಗುಚಿ ಆದ ನಂತರ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆದರೂ ಬೇಯಬೇಕಾಗುತ್ತೆ. ಇದರಲ್ಲಿ ಇರುವಂತಹ ಹಸಿಯ ಅಂಶ ಎಲ್ಲ ಚೆನ್ನಾಗಿ ಬೇಯಬೇಕು. ಜೋಳ ಎಲ್ಲ ಹಾಕಿರ್ತೀವಲ್ಲ, ಆಮೇಲೆ ಕ್ಯಾರೆಟು ಕೂಡ ಹಾಗೆಯೇ ಸರಿಯಾಗಿ ಬೆಂದಾದ ನಂತರ ನಾವು ಅದಕ್ಕೆ ಆಗಲೇ ರುಬ್ಬಿ ಇಟ್ಟಂತಹ ಮಾವಿನಕಾಯಿದ್ದು ಪಲ್ಪ್ ಇದೆಯಲ್ಲ ಅದು, ಮತ್ತು ನುಗ್ಗೆಕಾಯಿದ್ದು ರಸವನ್ನು ಕೂಡ ಹಾಕ್ಕೊಳ್ಬೋದು. ಈಗ ನೋಡ್ಬೋದು 5 ನಿಮಿಷಗಳ ಕಾಲ ಬೆಂದ ನಂತರ ಈಗ ನಾನು ತೋರಿಸ್ತಾ ಇದ್ದೀನಿ. ಈ ಹಂತದಲ್ಲಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೆಂದ ನಂತರವೇ ಬೆಣ್ಣೆಯನ್ನು ಹಾಕ್ಕೊಳ್ಬೇಕು. ಹೋಟ್ಲಲ್ಲೆಲ್ಲ ಹೀಗೆಲ್ಲ ಮಾಡ್ತಾರೆ, ಆವಾಗ ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ಬೆಣ್ಣೆಯನ್ನು ಹಾಕಿ ಆದ ನಂತರ ಒಮ್ಮೆ ಮಗುಚೋಣ. ಇನ್ನು ಇದಕ್ಕೆ ನಾವು ಆಗಲೇ ರುಬ್ಬಿ ಇಟ್ಟಂತಹ ಮಾವಿನಕಾಯಿ ಪಲ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಮತ್ತು ನುಗ್ಗೆಕಾಯಿ ರಸವನ್ನು ಕೂಡ ಅದರ ಒಟ್ಟಿಗೆ ಹಾಕ್ಕೊಳ್ಬೇಕು. ಈಗ ನೋಡಿ ನುಗ್ಗೆಕಾಯಿ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಕೂಡ ಹಾಕ್ಕೊಳ್ಬೋದು. ಇನ್ನು ಉಪ್ಪನ್ನು ಕೂಡ ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾವು ಆಗಲೇ ಹಾಕಿರ್ತೀವಿ. ಇನ್ನು ಸಿಹಿಗೆ ನಿಮಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಇದು ಬೇಕು ಅಂತಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳೋದಷ್ಟೇ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ನೋಡಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಆದ ನಂತರ ಒಮ್ಮೆ ಮಗುಚಿ ಚೆನ್ನಾಗಿ ಇದೊಂದು ಕುದಿ ಬರಬೇಕು. ಕುದಿ ಬಂದ ಮೇಲೆ ಲಾಸ್ಟಲ್ಲಿ ನಾವು ಇದಕ್ಕೆ ಇನ್ನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಈಗ ಒಂದು ಕುದಿ ಬಂದ ನಂತರ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿದ್ದೀನಿ. ಸೂಪ್ ಅಂತೂ ರೆಡಿ ಆಯಿತು. ಮಾವಿನಕಾಯಿದ್ದು ಸಕ್ಕತ್ತಾದಂತಹ ಟೇಸ್ಟ್ ಇದು. ಸಂಜೆ ಹೊತ್ತಿಗೋ ಅಥವಾ ಎಷ್ಟು ಹೊತ್ತಿಗೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಇನ್ನು ವಿಶೇಷವಾಗಿ ಮಾವಿನಕಾಯಿ ಸೀಸನಲ್ಲಿ ಈ ಥರದ ಹೆಲ್ದಿಯಾದಂತಹ ರೆಸಿಪಿಯನ್ನು ನಾವು ಮಾಡಿದರೆ ಆರೋಗ್ಯಕ್ಕೂ ಕೂಡ ಬಹಳನೇ ಒಳ್ಳೆಯದು. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಅಂತೂ ಬಹಳನೇ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಆದಷ್ಟು ಈ ಥರದ ಸೂಪನ್ನೆಲ್ಲ ಮಾಡಿರಬೇಕಾದ್ರೆ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಬೇಕು. ತಣ್ಣಗಾಯಿತು ಅಂತಂದರೆ ಮತ್ತೊಮ್ಮೆ ವಾಪಸ್ ನಾವು ಅದನ್ನು ಬಿಸಿ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು. ಇನ್ನು ಇಲ್ಲಿ ಒಂದು ಸರ್ವ್ ಮಾಡೋದಕ್ಕಿಂತ ಒಂದು ಕಪ್ಪನ್ನು ತಗೊಂಡಿದ್ದೀನಿ. ವಿಶೇಷವಾಗಿ ಮಾಡಿರುವಂಥದ್ದು ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರುವಂತಹ ಕಪ್ಪು ನೋಡಿದು. ಈ ಥರದ ಕಲೆಗಳಿಗಂತೂ ಬೆಲೆ ಕಟ್ಟೋದಕ್ಕೇ ಸಾಧ್ಯ ಇಲ್ಲ. ಎಷ್ಟು ಪರಿಶ್ರಮ ಪಡಬೇಕು, ಎಷ್ಟು ದಿವಸ ಹಿಡಿದಿದೆಯೋ ಅಥವಾ ಎಷ್ಟು ಗಂಟೆನೋ ಏನು ಎತ್ತ ಅಂತ ಒಂದು ಗೊತ್ತಿಲ್ಲ. ಎಷ್ಟು ಕೊಟ್ಟರು ಕಡಿಮೆನೇ, ಕೋಟಿ ಕೊಟ್ಟರು ಕಡಿಮೆ ಅಂತ ಹೇಳ್ಬೋದು. ಆಮೇಲೆ ಇದು ಕೈಯಿಂದನೇ ಮಾಡಿರುವಂಥದ್ದು. ಯಾವುದೇ ರೀತಿಯಾದ ಮೆಷಿನ್ ಕಟ್ಟಿಂಗ್ಸ್ ಆಗಿರ್ಬೋದು ಯಾವುದನ್ನು ಇಲ್ಲಿ ಮಾಡಲಿಲ್ಲ. ಆಮೇಲೆ ಇದರ ಸ್ಟ್ಯಾಂಡ್ ಎಲ್ಲ ನೋಡ್ಬೋದು, ಕೆಳಗಿನ ಭಾಗ ಎಲ್ಲ ಅಷ್ಟು ಲೆವೆಲ್ ಕರೆಕ್ಟಾಗಿ ಕೂತ್ಕೊಳ್ಬೇಕು ನೆಲದಲ್ಲಿ. ಸ್ವಲ್ಪ ಆಚೆ ಈಚೆ ಬೆಂಡಾಗಿ ಇತ್ತು ಅಂತಂದ್ರೂ ನೆಲದಲ್ಲಿ ಕೂತ್ಕೊಳ್ಳೋದಿಲ್ಲ. ನೋಡ್ಬೋದು ನೀವೀಗ ಫಿನಿಶಿಂಗ್ ಎಲ್ಲ ಯಾವ ಥರದಲ್ಲಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಈ ಥರದ ಕಲೆಕ್ಷನ್ಸ್ ಎಲ್ಲ ತುಂಬಾ ನಾನು ಮಾಡ್ಕೊಳ್ತೀನಿ. ಆಗಾಗ ಎಲ್ಲಾದರೂ ಎಕ್ಸಿಬಿಷನ್ಸ್ ಎಲ್ಲ ಸಿಕ್ಕಿದಾಗ ಇದನ್ನೆಲ್ಲ ತಗೊಳ್ತೀನಿ.
ಇವತ್ತು ಮಾಡಿರುವಂತಹ ಮಾವಿನಕಾಯಿಯಿಂದ ಮಾಡಿದ ಸೂಪಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆದಲ್ಲಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಹಲವಾರು ರುಚಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವನ್ನು ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾಳಿನ ಹೊಸ ರುಚಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.